ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಒಕ್ಕಲಿಗರ ಸಂಘದ ನಿರ್ದೇಶಕ ಕೋನಪರೆಡ್ಡಿ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 7.45 ಲಕ್ಷಕ್ಕೂ ಹೆಚ್ಚು ಒಕ್ಕಲಿಗ ಮತದಾರರಿದ್ದಾರೆ. ಆದರೂ ರಾಜಕೀಯ ಪಕ್ಷಗಳು ಒಕ್ಕಲಿಗರನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಇನ್ನು ಹೊರಗಿನವರನ್ನು ತಂದು ಈ ಕ್ಷೇತ್ರದ ಅಭ್ಯರ್ಥಿ ಮಾಡುವ ಹುನ್ನಾರವೂ ನಡೆಯುತ್ತಿದೆ. ಇದರಿಂದ ಒಕ್ಕಲಿಗರಿಗೆ ಅನ್ಯಾಯವಾಗುತ್ತಿದ್ದು, ಹೊರಗಿನವರು ಚಿಕ್ಕಬಳ್ಳಾಪುರದಲ್ಲಿ ಅಭ್ಯರ್ಥಿಯಾದರೆ ಒಕ್ಕಲಿಗ ಸಮುದಾಯ ಅಂತಹ ಪಕ್ಷಗಳನ್ನು ಬಹಿಷ್ಕರಿಸಲಿದೆ ಎಂದು ಹೇಳಿದರು. ಪ್ರಾಮಾಣಿಕರು, ಕ್ರಿಯಾಶೀಲ ವ್ಯಕ್ತಿಗಳು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿಯೇ ಇದ್ದು, ಅಂತಹವರಿಗೆ ಟಿಕೆಟ್ ನೀಡುವ ಬದಲು ಹೊರಗಿನಿಂದ ತಂದು ನಿಲ್ಲಿಸುವ ಪ್ರವೃತ್ತಿಯನ್ನು ರಾಜಕೀಯ ಪಕ್ಷಗಳು ಬೆಳೆಸಿಕೊಂಡಿವೆ. ಈ ಬಾರಿ ಪ್ರಾಮಾಣಿಕರಾದ ಸದಾನಂದಗೌಡ, ಪ್ರತಾಪಸಿಂಹ ಸೇರಿದಂತೆ ಹಲವರಿಗೆ ಟಿಕೆಟ್ ತಪ್ಪಿರುವುದು ದುರಂತ. ಇಂತಹ ಪಕ್ಷಗಳಿಗೆ ಪಾಠ ಕಲಿಸಲು ಒಕ್ಕಲಿಗ ಸಮುದಾಯ ನಿರ್ಧರಿಸಿದ್ದು, ಈ ಬಾರಿ ಉಭಯ ಪಕ್ಷಗಳಲ್ಲಿಯೂ ಹೊರಗಿನವರೇ ಅಭ್ಯರ್ಥಿಗಳಾಗಿದ್ದರೆ ಪಕ್ಷೇತರರಿಗೆ ಬೆಂಬಲಿಸುವುದಾಗಿ ಕೋನಪರೆಡ್ಡಿ ಹೇಳಿದರು. ಒಕ್ಕಲಿಗ ಸಮುದಾಯದ ನಾಯಕರ ಹೆಸರು ವಿಮಾನ ನಿಲ್ದಾಣಕ್ಕೆ ಇಟ್ಟು ಅವರ ಪ್ರತಿಮೆ ನಿಲ್ಲಿಸಿದರೆ ಸಾಲದು. ಆ ಸಮುದಾಯದವರಿಗೆ ರಾಜಕೀಯ ಪ್ರಾತಿನಿಧ್ಯವನ್ನು ನೀಡಬೇಕು. ಕೆಂಪೇಗೌಡರ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡದ ಪಕ್ಷಕ್ಕೆ ಧಿಕ್ಕಾರ ಎಂದರು. ಬಿಜೆಪಿಯಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯವಾದಾಗ ಮಾತಾಡುವುದು ನನ್ನ ಕರ್ತವ್ಯ. ಒಕ್ಕಲಿಗರನ್ನು ನಿರ್ಲಕ್ಷ್ಯ ಮಾಡಿದ ಪಕ್ಷವನ್ನು ಸಮುದಾಯ ನಿರ್ಲಕ್ಷ್ಯ ಮಾಡಲಿದೆ ಎಂದು ಘೋಷಿಸಿದರು. ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಹೊರಗಿನವರೇ ಅಭ್ಯರ್ಥಿಗಳಾದರೆ ಒಕ್ಕಲಿಗರು ಯಾರನ್ನು ಬೆಂಬಲಿಸಲಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರ ನೀಡಿದ ಕೋನಪರೆಡ್ಡಿ, ಪಕ್ಷೇತರರನ್ನು ಬೆಂಬಲಿಸುವುದಾಗಿ ಹೇಳಿದರು. ಹಾಗಾದರೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಪಕ್ಷೇತರರಾಗಿ ಕಣಕ್ಕೆ ಇಳಿಯಲಿದ್ದಾರಾ ಎಂಬ ಪ್ರಶ್ನೆಗೆ ಅವರು ಸ್ಪಷ್ಟ ಉತ್ತರ ನೀಡಲಿಲ್ಲ. ಆದರೆ ಪರೋಕ್ಷವಾಗಿ ಬಿಜೆಪಿಯಲ್ಲಿ ಟಿಕೆಟ್ ದೊರೆಯದಿದ್ದರೆ ಸುಧಾಕರ್ ಅವರು ಪಕ್ಷೇತರರಾಗಿ ಸ್ಪರ್ಧಿಸುವ ಬಗ್ಗೆ ಕೋನಪರೆಡ್ಡಿ ಸುಳಿವು ನೀಡಿದರು. ಇನ್ನು ಜಾತಿ ಗಣತಿಯ ಬಗ್ಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ ಕೋನಪರೆಡ್ಡಿ, ಜಾತಿ ಗಣತಿ ಯಾವುದೇ ಕಾರಣಕ್ಕೂ ಮಂಡನೆಯಾಗಬಾರದು ಎಂದು ಒತ್ತಾಯಿಸಿದರು. ಒಂದು ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಾತಿ ಗಣತಿ ಅನುಷ್ಠಾನ ಮಾಡಿದ್ದೇ ಆದಲ್ಲಿ ರಾಜ್ಯಾದ್ಯಂತ ಅದರ ವಿರುದ್ಧ ಒಕ್ಕಲಿಗರು ಪ್ರತಿಭಟನೆ ಮಾಡಲಿದ್ದಾರೆ ಎಂದು ಎಚ್ಚರಿಕೆ ನೀಡಿದರು. ಕ್ರಿಯಾಶೀಲ ವ್ಯಕ್ತಿಗಳಿಗೆ ರಾಜಕೀಯ ಪಕ್ಷಗಳಲ್ಲಿ ಟಿಕೆಟ್ಗಳು ಕೈತಪ್ಪಿ ತೊಂದರೆ ಆಗ್ತಾ ಇರೋ ಬಗ್ಗೆ ಈ ಒಂದು ಸುದ್ದಿಗೋಷ್ಠಿಯನ್ನು ಏರ್ಪಡಿಸಿದ್ದೇವೆ. ಸದಾನಂದಗೌಡ ಅಂತ ಸಚ್ಚಾರಿತರು, ಪ್ರತಾಪ್ ಸಿಂಹ ಅಂತ ಕ್ರಿಯಾಶೀಲ ವ್ಯಕ್ತಿಗಳು ತಮಗೆ ವಹಿಸಿದಂಥ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಯಾವುದೇ ಸಕಾರಣವಿಲ್ಲದೆ ಅಂಥವರುಗಳಿಗೆ ಇವತ್ತು ಟಿಕೆಟ್ ತಪ್ಪಿದೆ. ಯಾವುದೇ ಒಂದು ರಾಜಕೀಯ ಪಕ್ಷ ಒಂದು ವಿಮಾನ ನಿಲ್ದಾಣಕ್ಕೋ, ಒಂದು ಬಸ್ ನಿಲ್ದಾಣಕ್ಕೋ, ಒಂದು ರೈಲ್ವೆ ನಿಲ್ದಾಣಕ್ಕೆ ಹೆಸರಿಟ್ಟರೆ ಸಾಲದು. ಸಮುದಾಯದ ಹೆಸರು, ಸಮುದಾಯದಲ್ಲಿ ಹುಟ್ಟಿದ ವ್ಯಕ್ತಿಯ ಹೆಸರು. ಆ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡಬೇಕಾಗ್ತದೆ. ಅವರು ಯಾವಾಗ ನಿರ್ಲಕ್ಷ್ಯ ಮಾಡ್ತಾರೋ ಆವಾಗ ಸಮುದಾಯವೂ ಸಹ ಅವ್ರನ್ನ ನಿರ್ಲಕ್ಷ್ಯ ಮಾಡ್ತದೆ. ಉದಾಹರಣೆಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೆಸರಿಟ್ಟಿದ್ದಾರೆ. ಕೆಂಪೇಗೌಡರ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಿದ್ದಾರೆ. ಸಂತೋಷದ ವಿಷಯ. 7% ಇದ್ದಂಥ ಓಟು 23%ಗೆ ಏರ್ತು ಇವೆಲ್ಲ ಮಾಡಿದಾಗ. ಈಗ ಯಾವುದೇ ಕಾರಣವಿಲ್ಲದೆ ಇಂಥವ್ರನ್ನೆಲ್ಲ ತೆಗೆದು ಕೆಂಪೇಗೌಡರು ಹುಟ್ಟಿದ ನಾಡಿನಲ್ಲಿ ಈ ನಾಡಿನ ಜನರನ್ನು ಜನಪ್ರತಿನಿಧಿಗಳಾಗಿ ಆಯ್ಕೆ ಮಾಡಲು ಅವಕಾಶ ಮಾಡಿಕೊಡದೆ ಎಲ್ಲೆಲ್ಲಿಂದ ತಂದು ಇಲ್ಲಿ ತುಂಬ್ತೀವಿ. ಆ ಕೆಂಪೇಗೌಡರ ಹುಟ್ಟಿದ ಒಂದು ಸಮುದಾಯಕ್ಕೆ ಪ್ರಾತಿನಿಧ್ಯವಿಲ್ಲದಂತೆ ಮಾಡುವಂಥ ಯಾವುದೇ ರಾಜಕೀಯ ಪಕ್ಷಕ್ಕೂ ಕೂಡ ನಮ್ಮ ಧಿಕ್ಕಾರವಿರ್ತದೆ. ನಮ್ಮ ಒಂದು ನೋವೇನು ಅಂತಂದರೆ, ನಾನು ಒಬ್ಬ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕನಾಗಿ ನನ್ನ ಸಮುದಾಯಕ್ಕೆ ಅನ್ಯಾಯವಾದಾಗ, ಸಮುದಾಯವನ್ನು ನಿರ್ಲಕ್ಷಿಸಿದಾಗ ಆ ನಿರ್ಲಕ್ಷ್ಯದ ವಿರುದ್ಧ ಕೂಗೆತ್ತುವುದು, ಹೋರಾಡುವುದು ನನ್ನ ಕರ್ತವ್ಯ. ಹಾಗಾಗಿ ನಾನು ಇವತ್ತು ನಮ್ಮ ಸಮುದಾಯದ ಎಲ್ಲ ಮುಖಂಡರುಗಳನ್ನು ಕರ್ಕೊಂಡು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ವಿನಂತಿ, ನಮ್ಮ ಸಮುದಾಯವನ್ನು ನಿರ್ಲಕ್ಷಿಸದ ಯಾವುದೇ ಪಕ್ಷ ಇರಲಿ, ಆ ಪಕ್ಷವನ್ನು ಸಮುದಾಯ ನಿರ್ಲಕ್ಷಿಸದೆ ಅದರಲ್ಲಿ ಎರಡು ಮಾತಿಲ್ಲ ಅಂತ ನನ್ನ ಅಭಿಪ್ರಾಯ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಾನು ಯಾವ ವ್ಯಕ್ತಿಯ ಅಂತ ಹೇಳ್ತಾ ಇದ್ದಾರಲ್ಲ, ಅದರಂತ